ನಮಸ್ಕಾರ. 9ನೇ ತರಗತಿಯ ಪಾಠ ಆಧಾರಿತ ಮೂಲ್ಯಾಂಕನದ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಆ ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅಧ್ಯಾಯ 19 ಇರುವಂತದ್ದು ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗಕ್ಕೆ ಸಂಬಂಧಿಸಿದಂತೆ ಈ ಒಂದು ಅಧ್ಯಾಯ ಇರುವಂತದ್ದಾಗಿದೆ. ವಿಷಯ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯ ಆಗಿರುವಂತದ್ದು. ತರಗತಿ 9ನೇ ತರಗತಿ. ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 45 ನಿಮಿಷಗಳು. ಇನ್ನು ಗರಿಷ್ಠ ಅಂಕಗಳು 25 ಅಂಕಕ್ಕೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತದ್ದಾಗಿದೆ. ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಒಂದು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು. 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ MCQ ಪ್ರಶ್ನೆಗಳಿರುವಂತದ್ದಾಗಿದೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕದಂತೆ ಒಟ್ಟು 3 ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ. ನವೋದಯದ ಅಥವಾ ಪುನರುಜ್ಜೀವನದ ಮಹಾ ಕಲಾವಿದ ಯಾರು ಅಂತ ಹೇಳಿ ಕೇಳಿರುವಂತದ್ದು. 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದು. ದಾಂಟೆ, ಪೆಟ್ರಾರ್ಕ್, ಮೈಕಲ್ ಆಂಜಿಲೋ, ಚಾಸರ್ ಇರುವಂತದ್ದು. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು. ಸರಿಯಾಗಿರುವಂತಹ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು 2ನೇ ಪ್ರಶ್ನೆ, ಪ್ರೊಟೆಸ್ಟೆಂಟ್ ಚಳುವಳಿಯ ನಾಯಕ ಯಾರು ಅಂತ ಕೇಳಿರುವಂತದ್ದು. ಎರಾಸ್ಟಸ್, ಮಾರ್ಟಿನ್ ಲೂಥರ್, ಜಾನ್ ಕ್ಯಾಲ್ವಿನ್, ಇಗ್ನೇಷಿಯಸ್ ಲೋಯಲ್. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು 3ನೇ ಪ್ರಶ್ನೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನು ತುರ್ಕರು ವಶಪಡಿಸಿಕೊಂಡ ವರ್ಷ ಯಾವುದು ಅಂತ ಕೇಳಿರುವಂತದ್ದು. 1453, 1454, 1463, 1498. ಇನ್ನು 2ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 4 ಪ್ರಶ್ನೆಗಳಿವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕದಂತೆ ಒಟ್ಟು 4 ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ. 4ನೇ ಪ್ರಶ್ನೆ, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿರುವಂತದ್ದು. 5ನೇ ಪ್ರಶ್ನೆ, ಗ್ರಹಗಳ ಚಲನೆಯ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರು. 6ನೇ ಪ್ರಶ್ನೆ, ಸೌರ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು. 7ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿ ಎಂದರೇನು ಅಂತ ಹೇಳಿ ಕೇಳಿರುವಂತದ್ದು. ಇನ್ನು 3ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತದ್ದು. 4 ಪ್ರಶ್ನೆಗಳಿವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 2 ಅಂಕದಂತೆ ಒಟ್ಟು 8 ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ. 8ನೇ ಪ್ರಶ್ನೆ, ನವೋದಯ ಅವಧಿಯ ಸಾಹಿತ್ಯದ ಲಕ್ಷಣಗಳು ಯಾವುವು ಅಂತ ಹೇಳಿ ಕೇಳಿರುವಂತದ್ದು. ಇನ್ನು 9ನೇ ಪ್ರಶ್ನೆ, ಭೌಗೋಳಿಕ ಅನ್ವೇಷಣೆ ಪರಿಣಾಮಗಳನ್ನು ತಿಳಿಸಿ. 10ನೇ ಪ್ರಶ್ನೆ, ಮತ ಸುಧಾರಣೆ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ ಅವರ ಪಾತ್ರವನ್ನು ವಿವರಿಸಿ. ಇನ್ನು 11ನೇ ಪ್ರಶ್ನೆ, ನವೋದಯದ ಕಾಲದ ಆಧುನಿಕ ವಿಜ್ಞಾನದ ಬೆಳವಣಿಗೆಗೆ ಕಾರಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವುದು. ಇನ್ನು 4ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು. 2 ಪ್ರಶ್ನೆಗಳಿವೆ. ಪ್ರತಿಯೊಂದಕ್ಕೂ 3 ಅಂಕದಂತೆ ಒಟ್ಟು 6 ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ. 12ನೇ ಪ್ರಶ್ನೆ, ನವೋದಯದ ಪರಿಣಾಮಗಳನ್ನು ಚರ್ಚಿಸಿ. 13ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ. ಇನ್ನು 5ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 4 ಅಂಕದ ಒಂದು ಪ್ರಶ್ನೆಯಲ್ಲಿ ಇರುವಂತದ್ದಾಗಿದೆ. 14ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ವಿವರವಾಗಿ ಬರೆಯಿರಿ ಅಂತ ಕೇಳಿರುವುದು. ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಈ ಒಂದು ಘಟಕಕ್ಕೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ. ಇನ್ನು ಈ ಒಂದು ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಮೊದಲನೇ ಪ್ರಶ್ನೆ ಉತ್ತರ ಮೈಕಲ್ ಆಂಜಿಲೋ ಇರುವಂತದ್ದಾಗಿದೆ. ಪ್ರಶ್ನೆ ಇರುವಂತದ್ದು ಏನಿದೆ, ನವೋದಯದ ಮಹಾ ಕಲಾವಿದ ಯಾರು ಅಂತ ಹೇಳಿ ಕೇಳಿರುವಂತದ್ದು ಮೈಕಲ್ ಆಂಜಿಲೋ ಆಗಿರುವಂತದ್ದು. ಇನ್ನು ಪ್ರೊಟೆಸ್ಟೆಂಟ್ ಚಳವಳಿಯ ನಾಯಕ ಯಾರು ಅಂತ ಹೇಳಿ ಕೇಳಿರುವಂತದ್ದು. ಪ್ರೊಟೆಸ್ಟೆಂಟ್ ಚಳವಳಿಯ ನಾಯಕ ಮಾರ್ಟಿನ್ ಲೂಥರ್. ಇನ್ನು 3ನೇ ಪ್ರಶ್ನೆ ಇರುವಂತದ್ದು, ಕಾನ್ಸ್ಟಾಂಟಿನೋಪಲ್ ನಗರವನ್ನು ತುರ್ಕರು ವಶಪಡಿಸಿಕೊಂಡ ವರ್ಷ 1453 ಆಗಿರುವಂತದ್ದಾಗಿದೆ. ಇನ್ನು 1 ಅಂಕದ ಪ್ರಶ್ನೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಇಲ್ಲಿರುವಂತದ್ದು, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು ಅಂತ ಹೇಳಿರುವಂತದ್ದು. ಜಲಮಾರ್ಗ ಕಂಡುಹಿಡಿದವರು ವಾಸ್ಕೋ ಡಿ ಗಾಮಾ 1498ರಲ್ಲಿ. ಇನ್ನು 2ನೇ ಪ್ರಶ್ನೆ ಅಂದ್ರೆ 5ನೇ ಪ್ರಶ್ನೆ ಇದರಲ್ಲಿ ಇರುವಂತದ್ದು, ಗ್ರಹಗಳ ಚಲನೆ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರು ಅಂತ ಹೇಳಿ ಕೇಳಿರುವಂತದ್ದು. ಯಾರು ಅಂದಾಗ ಕೆಪ್ಲರ್ ಪ್ರತಿಪಾದಿಸಿರುವಂತದ್ದಾಗಿದೆ. ಇನ್ನು 6ನೇ ಪ್ರಶ್ನೆ, ಸೌರ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು. ಸೌರ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಕೋಪರ್ನಿಕಸ್. ಇನ್ನು ಮುಂದಿನ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿ ಎಂದರೇನು ಅಂತ ಹೇಳಿ ಕೇಳು. ಕೈಗಾರಿಕಾ ಕ್ರಾಂತಿ ಎಂದರೇನು ಅಂದಾಗ 18ನೇ ಶತಮಾನದ ಯುರೋಪಿನ ತಂತ್ರಜ್ಞಾನ ಮತ್ತು ಉತ್ಪಾದನಾ ಪದ್ಧತಿಯಲ್ಲಿ ಉಂಟಾದ ಭಾರಿ ಬದಲಾವಣೆಯನ್ನು ಕೈಗಾರಿಕಾ ಕ್ರಾಂತಿ ಎನ್ನಲಾಗುತ್ತದೆ. ಇನ್ನು 3ನೇ ವಿಭಾಗದಲ್ಲಿ ಪ್ರಶ್ನೆ ಇರುವಂತದ್ದು, ನವೋದಯದ ಅವಧಿಯ ಸಾಹಿತ್ಯದ ಲಕ್ಷಣಗಳು ಯಾವುವು ಅಂತ ಕೇಳಿರುವಂಥದ್ದು.
ಈ ಒಂದು ಅವಧಿಯ ಸಾಹಿತ್ಯದ ಲಕ್ಷಣಗಳಿರುವಂತದ್ದು ಪ್ರಾದೇಶಿಕ ಭಾಷೆಗಳ ಬಳಕೆ, ಧರ್ಮಕ್ಕಿಂತ ಮಾನವೀಯ ಮತ್ತು ಲೌಕಿಕ ವಿಷಯಗಳಿಗೆ ಆದ್ಯತೆ, ಹಾಗೂ ಹಳೆಯ ಸಂಪ್ರದಾಯಗಳ ಬದಲು ನೈಜ ಮಾನವ ಜೀವನದ ಚಿತ್ರಣ. ಇನ್ನು 9ನೇ ಪ್ರಶ್ನೆ ಇರುವಂತದ್ದು ಏನಿದೆ, ಭೌಗೋಳಿಕ ಅನ್ವೇಷಣೆ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿರುವಂತದ್ದು. ಯಾವ ಒಂದು ಪರಿಣಾಮಗಳು ಬೀರಿದು ಅಂತ ಹೇಳಿದಾಗ, ಹೊಸ ಭೂಭಾಗಗಳ ಪತ್ತೆ, ವಸಾಹತುಶಾಹಿಯ ಆರಂಭ, ಅಂತಾರಾಷ್ಟ್ರೀಯ ವ್ಯಾಪಾರ ವೃದ್ಧಿ ಮತ್ತು ಯುರೋಪಿನ ಆರ್ಥಿಕತೆ ಬಲಿಷ್ಠಗೊಂಡಿತು. ಇನ್ನು 10ನೇ ಪ್ರಶ್ನೆ ಇರುವಂತದ್ದು ಏನಿದೆ, ಮತ ಸುಧಾರಣೆ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ ಅವರ ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವಂತದ್ದು. 10ನೇ ಪ್ರಶ್ನೆ ಉತ್ತರ, ಮಾರ್ಟಿನ್ ಲೂಥರ್ ಅವರ ಪಾತ್ರ ಕ್ಯಾಥೋಲಿಕ್ ಚರ್ಚಿನ ಭ್ರಷ್ಟಾಚಾರ ಮತ್ತು ಪಾಪ ಕ್ಷಮಾಪಣಾ ಪತ್ರಗಳ ವಿರುದ್ಧ ದನಿ ಎತ್ತಿದರು. ಬೈಬಲ್ ಅನ್ನು ಜರ್ಮನ್ ಭಾಷೆಗೆ ಅನುವಾದಿಸಿ ಜನರಿಗೆ ತಲುಪಿಸಿದರು. ಇನ್ನು 11ನೇ ಪ್ರಶ್ನೆ ಇರುವಂತದ್ದು, ನವೋದಯದ ಕಾಲದ ಆಧುನಿಕ ವಿಜ್ಞಾನದ ಬೆಳವಣಿಗೆ ಕಾರಣಗಳನ್ನು ತಿಳಿಸಿ ಅಂತ ಕೇಳಿರುವಂತದ್ದು. ಕಾರಣಗಳು ತಿಳಿಸಿ ಅಂದಾಗ, ವಿಜ್ಞಾನದ ಬೆಳವಣಿಗೆಗೆ ಕಾರಣಗಳು ನವೋದಯದ ವೈಜ್ಞಾನಿಕ ಮನೋಭಾವ, ಸಂಶೋಧನೆ ಮತ್ತು ಪ್ರಯೋಗಗಳಿಗೆ ಸಿಕ್ಕ ಪ್ರೋತ್ಸಾಹ, ಹಾಗೂ ಮುದ್ರಣ ಯಂತ್ರದ ಆವಿಷ್ಕಾರದಿಂದ ಜ್ಞಾನ ಪ್ರಸಾರ. ಇನ್ನು 4ನೇ ವಿಭಾಗದಲ್ಲಿರುವಂತಹ 12ನೇ ಪ್ರಶ್ನೆ ಇರುವಂತದ್ದು, ನವೋದಯದ ಪರಿಣಾಮಗಳನ್ನು ಚರ್ಚಿಸಿ ಅಂತ ಕೇಳಿರುವಂತದ್ದು. 12ನೇ ಪ್ರಶ್ನೆ ಉತ್ತರ, ನವೋದಯದ ಪರಿಣಾಮಗಳು ಮಧ್ಯಕಾಲೀನ ಜಡತ್ವದ ಅಂತ್ಯ, ಪ್ರಾದೇಶಿಕ ಸಾಹಿತ್ಯದ ಉದಯ, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ನವೀನತೆ, ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಅಂಧಶ್ರದ್ಧೆಗಳ ನಾಶ. ಇನ್ನು 13ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು. ಕಾರಣವಾದ ಅಂಶಗಳು: ಹೊಸ ತಂತ್ರಜ್ಞಾನಗಳ ಆವಿಷ್ಕಾರ, ಉದಾಹರಣೆ ಸ್ಟೀಮ್ ಇಂಜಿನ್, ಹಣಕಾಸಿನ ಸೌಲಭ್ಯ, ಕಚ್ಚಾ ವಸ್ತುಗಳ ಲಭ್ಯತೆ, ವ್ಯಾಪಾರ ವಿಸ್ತರಣೆ ಮತ್ತು ಹೆಚ್ಚಿದ ಬೇಡಿಕೆ. ಇನ್ನು ಕೊನೆಯ ಪ್ರಶ್ನೆ ಇರುವಂತದ್ದು 14ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ವಿವರವಾಗಿ ಬರೆಯಿರಿ ಅಂತ ಕೇಳಿರುವಂಥದ್ದು. ಪರಿಣಾಮಗಳನ್ನ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂಥದ್ದು. ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು: ಉತ್ಪಾದನೆ ಗಣನೀಯವಾಗಿ ಹೆಚ್ಚಿ ಸರಕುಗಳು ಅಗ್ಗವಾದವು, ಕುಶಲಕರ್ಮಿಗಳ ನಾಶ ಮತ್ತು ಬಂಡವಾಳಶಾಹಿ ವರ್ಗದ ಉಗಮ, ಗ್ರಾಮಗಳಿಂದ ನಗರಗಳಿಗೆ ಜನರ ವಲಸೆ ಮತ್ತು ನಗರೀಕರಣ, ಕಾರ್ಮಿಕರ ಶೋಷಣೆ ಮತ್ತು ಕಾರ್ಮಿಕ ಸಂಘಟನೆಗಳ ಉದಯ, ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ಪೈಪೋಟಿಗೆ ಕಾರಣವಾಯಿತು. ಈ ರೀತಿಯಾಗಿ ಇಲ್ಲಿ ಒಂದು ಘಟಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಆ ಪ್ರಶ್ನೆ ಪತ್ರಿಕೆ ಉತ್ತರಿಸಿರುವಂತದನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.